ಅಂತೂ ಇಂತೂ ಕೊನೆಗೂ ಕೂಡ ಸಂಪುಟ ವಿಸ್ತರಣೆ ಸರ್ಕಸ್ಗೆ ತೆರೆ ಬೀಳ್ತಾ ಇರುವಂತದ್ದು. ಹೈಕಮಾಂಡ್ ಅಂಗಳಕ್ಕೆ ಸಂಪುಟ ಅಂತಿಮ ತೀರ್ಮಾನ. ರಾಜ್ಯ ನಾಯಕರ ಅಭಿಪ್ರಾಯವನ್ನ ಪಡೆದಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್. ಸಚಿವರ ಪಟ್ಟಿ ಫೈನಲ್ ಮಾಡಲು ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದಾರೆ. ರಾಜ್ಯ ನಾಯಕರ ಅಭಿಪ್ರಾಯದ ಮೇಲೆ ಅಂತಿಮ ಪಟ್ಟಿ ಸಿದ್ಧತೆಯನ್ನ ಮಾಡಲಾಗುತ್ತೆ. ಬಹುತೇಕ ಸೋಮವಾರ ಸಂಜೆ ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮವನ್ನ ನೆರವೇರಿಸಲಾಗುತ್ತೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ಅಳೆದು ತೂಗಿ ಯಾರನ್ನು ಮಾಡಬೇಕು, ಯಾರನ್ನು ಮಾಡಬಾರದು, ಯಾರನ್ನು ಮಾಡಿದ್ರೆ ಪಕ್ಷಕ್ಕೇನು ಲಾಭ, ಯಾರನ್ನು ಮಾಡಿದ್ರೆ ಮುಂದೆ ಯಾವ ರೀತಿಯಾದಂತಹ ಒಂದು ಅನುಕೂಲ ಆಗುತ್ತೆ ಪಕ್ಷಕ್ಕೆ ಎನ್ನುವಂತ ನಿಟ್ಟಿನಲ್ಲಿ ಅಳೆದು ತೂಗಿ ಕೊನೆಗೂ ಕೂಡ ಸಂಪುಟ ವಿಸ್ತರಣೆ ಸರ್ಕಸ್ಗೆ ಹೈಕಮಾಂಡ್ ತೆರೆ ಎಳೆದಂತೆ ಕಾಣ್ತಾ ಇದೆ. ಹೈಕಮಾಂಡ್ ಅಂಗಳಕ್ಕೆ ಸಂಪುಟ ಅಂತಿಮ ತೀರ್ಮಾನ. ರಾಜ್ಯ ನಾಯಕರ ಅಭಿಪ್ರಾಯವನ್ನ ಪಡೆದಿದ್ದಾರೆ. ಅದರಲ್ಲೂ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ, ಸಿಎಂ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕರ್ನಾಟಕದವರು. ಅವರಿಗೆ ಕರ್ನಾಟಕದ ಬಗ್ಗೆ ಎಲ್ಲ ಗೊತ್ತು, ರಾಜಕಾರಣ ವ್ಯವಸ್ಥೆ ಬಗ್ಗೆ, ರಾಜಕೀಯದ ಬಗ್ಗೆ. ಸೊ ಅವರ ಅಭಿಪ್ರಾಯ ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಒಂದು ಪಟ್ಟಿಯನ್ನು ಹಿಡ್ಕೊಂಡಿದ್ರು. ಯಾವ ರೀತಿಯಾಗಿದೆ ಅಂತ ಅವರ ಪಟ್ಟಿ ಯುವಕರಿಗೆ ಜಾಸ್ತಿ ಆದ್ಯತೆಯನ್ನ ಕೊಡಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ